ಬೆಂಗಳೂರನ್ನೇ ನಡುಗಿಸಿದ್ದ ಡಾನ್ ಜಯರಾಜ್ ಬಗ್ಗೆ ಎಲ್ರಿಗೂ ಗೊತ್ತು. ಆದರೆ ತನ್ನ ಚಾಣಾಕ್ಷತನದಿಂದ ಬೆಂಗಳೂರನ್ನ ಹಿಡಿತಕ್ಕೆ ತಗೊಂಡವನು ಮಾತ್ರ ಕೊತ್ವಾಲ್ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ. ಡಾನ್ ಜಯರಾಜ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟವನು. ಆದರೆ ಎಲ್ಲೋ ಹುಟ್ಟಿ ಬೆಂಗಳೂರಿನ ಪೊಲೀಸರಲ್ಲಿ ನಡುಕ ಹುಟ್ಟಿಸಿದ್ದು ಮಾತ್ರ ಕೊತ್ವಾಲ್ ಅನ್ನೋ ನಟೋರಿಯಸ್ ಹೆಸರು. ಜಯರಾಜ್ ಮಾದರಿಯಲ್ಲೇ ಬೆಂಗಳೂರು ಆಳಿದ ಭೂಪ. ಕೊತ್ವಾಲ್ ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದೇಗೆ ಗೊತ್ತಾ? ವೀಕ್ಷಕರ, ಕೊತ್ವಾಲ್ ಸಮಯ ಸಾಧಕ. ಅವಕಾಶಗಳನ್ನ ಹೇಗೆ ಬಳಸಿಕೊಳ್ಳಬೇಕು ಅಂತ ಕೊತ್ವಾಲ್ಗೆ ಗೊತ್ತಿರೋ ಅಷ್ಟು ಬೇರೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಮೈಂಡ್ ಗೇಮ್ ಮಾಡ್ತಿದ್ದ ಕೊತ್ವಾಲ್ ತಿಗಳರಪೇಟೆ ಗೋಪಿ ಕೇಸ್ನಲ್ಲಿ ಜಯರಾಜ್ ಜೈಲು ಸೇರಿದ್ದೊಂದೇ ತಡ. ಜಯರಾಜ್ ಜೈಲಿನಲ್ಲಿ ಇರೋ ಟೈಮ್ ಅನ್ನ ಬಳಸಿಕೊಂಡು ಕೊತ್ವಾಲ್ ತನ್ನದೇ ಟೀಮ್ ಕಟ್ಟಿಕೊಂಡು ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟೆ ಬಿಟ್ಟ ನೋಡಿ. ಕೊತ್ವಾಲ್ ಮೂಲತಃ ಶಿವಮೊಗ್ಗದವನು. ಮೊದಲು ನೌಕಾಪಡೆಯಲ್ಲಿ ಕೆಲಸ ಮಾಡ್ತಿದ್ದ. ಬಳಿಕ ಆ ಕೆಲಸ ಬಿಟ್ಟು ವಾಪಸ್ ಶಿವಮೊಗ್ಗಕ್ಕೆ ಬಂದಾಗ ನಡೆದ ಆ ಒಂದು ಗಲಾಟೆ ಕೊತ್ವಾಲ್ ರೌಡಿಸಂಗೆ ನಾಂದಿ ಆಯಿತು. ಅದೇ ಸಮಯಕ್ಕೆ ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್. ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ನಿಲ್ತಾರೆ. ಆ ಸಮಯದಲ್ಲಿ ಜಯರಾಜ್ ಜೈಲು ಸೇರಿರ್ತಾರೆ. ಆಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕ ಯುವಕನೇ ಈ ಕೊತ್ವಾಲ್ ರಾಮಚಂದ್ರ. ಬಿಕೆ ಹರಿಪ್ರಸಾದ್, ಎಲ್.ಎನ್. ಮೂರ್ತಿ ಜೊತೆ ಚುನಾವಣೆಯಲ್ಲಿ ಕಾಣಿಸಿಕೊಂಡ ನಂತರ ಕೊತ್ವಾಲ್ ಎಂಟ್ರಿ ಕೊಟ್ಟದ್ದು ಬೆಂಗಳೂರು ಸೌತ್ಗೆ. ರಾಮಕೃಷ್ಣ ಹೆಗಡೆ ಮಗಳನ್ನು ಬಿಡಲಿಲ್ಲ ಕೊತ್ವಾಲ್. ಕಾವೇರಿ ಗೆಸ್ಟ್ ಹೌಸೇ ಅಡ್ಡ. ಹೆಗಡೆ ಶರ್ಟ್ ಹರಿದ ಆತಂಕಿ. ಕೊತ್ವಾಲ್ ಎಂಟ್ರಿ ಕೊಡೋಕು ಮುಂಚೆನೆ ಬೆಂಗಳೂರಲ್ಲಿ ಅನಿಲ್ ಕುಮಾರ್ನ ದಂಧೆ ಜೋರಾಗಿತ್ತು. ಆದ್ರೆ ಲೋಕಲ್ ಪುಡಿ ರೌಡಿಗಳು ಆತನಿಂದ ಹಪ್ತಾ ವಸೂಲಿ ಮಾಡ್ತಿದ್ರು. ಆದ್ರೆ ಕುಮಾರನಿಗೆ ಕತ್ತಿ ಹಿಡಿದು ನಿಲ್ಲೋ ಗುಂಡಿಗೆ ಯಾರಿಗೂ ಇರಲಿಲ್ಲ ಬಿಡಿ. ಆಗ ಜಯರಾಜ್ ಕೂಡ ಜೈಲಿನಲ್ಲಿದ್ದ. ಆಗ ಕುಮಾರ್ ಭೇಟಿ ಮಾಡಿದ್ದು ಕೊತ್ವಾಲ್ನನ್ನ. ಪುಡಿ ರೌಡಿಗಳಿಗೆ ಕೊಡ್ತಿದ್ದ ಅಷ್ಟು ಹಪ್ತಾವನ್ನ ಕೊತ್ವಾಲ್ಗೆ ಕೊಟ್ಟ. ಇಬ್ಬರು ಸೇರಿ ಆಯಿಲ್ ದಂಧೆಯನ್ನೇ ಮುಂದುವರೆಸಿ ಬೆಂಗಳೂರಲ್ಲಿ ಕ್ರಿಯೇಟ್ ಮಾಡಿದ್ರು ತಮ್ಮದೇ ಹವಾ. 1983ರಲ್ಲಿ ಜನತಾ ಪಕ್ಷ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ರಾಮಕೃಷ್ಣ ಹೆಗಡೆ ಸಿಎಂ ಆಗಿದ್ರು. ಆಗ ರೌಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶ ಕೂಡ ಹೊರಡಿಸಿದ್ರು. ಆದ್ರೆ ಕೊತ್ವಾಲ್ ಒಂದು ದಿನ ನೇರವಾಗಿ ಹೆಗಡೆ ಮಗಳ ಬ್ಯೂಟಿ ಪಾರ್ಲರ್ಗೆ ನುಗ್ಗಿ ನನ್ನ ತಂಟೆಗೆ ಬಂದ್ರೆ ಯಾರನ್ನು ಬಿಡಲ್ಲ ಅಂತ ವಾರ್ನ್ ಕೂಡ ಮಾಡಿದ್ದ. ಇದಾದ ಸ್ವಲ್ಪ ದಿನಗಳ ಬಳಿಕ ವಿಧಾನಸೌಧಕ್ಕೆ ನುಗ್ಗಿದ ಕೊತ್ವಾಲ್ ಯಾರು ಊಹಿಸದ ರೀತಿಯಲ್ಲಿ ಆಗಿನ ಸಿಎಂ ರಾಮಕೃಷ್ಣ ಹೆಗಡೆ ಚೇಂಬರ್ಗೆ ನುಗ್ಗಿ ಅವರ ಶರ್ಟ್ ಹರಿದು ಕುತ್ತಿಗೆಗೆ ಕತ್ತಿ ಇಟ್ಟು ಬಿಟ್ಟ. ಈ ಘಟನೆ ನಂತರ ಬೆಂಗಳೂರು ಸೌತ್ ಕೊತ್ವಾಲ್ ಕೈಗೆ ಸಿಕ್ಕೇ ಬಿಡ್ತು ನೋಡಿ. 1985ರಲ್ಲಿ ಡಾನ್ ಜಯರಾಜ್ ಜೈಲಿನಿಂದ ರಿಲೀಸ್. ಕೊತ್ವಾಲ್ ಮುಗಿಸಲು ರೆಡಿ ಆಯ್ತು ಬಿಗ್ ಸ್ಕೆಚ್. ಜೈಲಿನಿಂದ ರಿಲೀಸ್ ಆದ ಜಯರಾಜ್ ಇಡೀ ಬೆಂಗಳೂರನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನೋಡ್ತಾ ಇದ್ದ ನೋಡಿ. ಆದ್ರೆ ಸೌತ್ ನಲ್ಲಿ ಕೊತ್ವಾಲ್ ಇದ್ದಿದ್ದೇ ಗೊತ್ತಿಲ್ಲ. ಈ ವಿಷಯ ತಿಳಿದ ಕೊತ್ವಾಲ್ ಕನಿಷ್ಕ ಹೋಟೆಲ್ ನಲ್ಲಿ ಜಯರಾಜ್ ಮೇಲೆ ಅಟ್ಯಾಕ್ ಮಾಡಿದ. ಆದ್ರೆ ಅದು ಫೇಲ್ ಆಯ್ತು. ಮತ್ತೊಂದು ಕಡೆ ಕೊತ್ವಾಲ್ಗೆ ಗೊತ್ತಿಲ್ಲದ ಹಾಗೆ ಆತನ ವಿರುದ್ಧ ಒಂದು ತಂಡವೇ ರೆಡಿಯಾಗಿತ್ತು. ಅವರೇ ಅಗ್ನಿ ಶ್ರೀಧರ್, ಬಚ್ಚನ್, ವರದರಾಜ್. ತನ್ನ ತಮ್ಮನ ಮೇಲೆ ಕೊತ್ವಾಲ್ ಅಟ್ಯಾಕ್ ಮಾಡಿದ್ದ ಸಿಟ್ಟು ಶ್ರೀಧರ್ಗೆ ಇತ್ತು. ಇತ್ತ ಶ್ರೀಮಂತ ಉದ್ಯಮಿ ಮಗ ವರದರಾಜ್ ಒಬ್ಬ ಹುಡುಗಿಯನ್ನ ಪ್ರೀತಿಸಿದ್ದ. ಆದ್ರೆ ಪ್ರೀತಿಗೆ ಒಪ್ಪದ ತಂದೆ ಕೊತ್ವಾಲ್ ಮೂಲಕ ಬೆದರಿಕೆ ಹಾಕಿಸಿದ್ರು. ಎಲ್ಲರೂ ಸೇರಿ ಕೊತ್ವಾಲ್ಗಾಗಿ ಕೆಡ್ಡ ತೋಡಿಯೇ ಬಿಟ್ರು. ಕೊತ್ವಾಲ್ ಮುಗಿಸಲು ಡಾನ್ ಜಯರಾಜ್ ಸಪೋರ್ಟ್. ಫಾರ್ಮ್ ಹೌಸ್ ನಲ್ಲಿ ಕೊತ್ವಾಲ್ ಕೊಲೆ ಮಾಡಿದ ಟೀಮ್.
ಬಚ್ಚನ್ ಮೂಲಕ ಅಗ್ನಿ ಶ್ರೀಧರ್ ಹಾಗೂ ವರದರಾಜು ಕೊತ್ವಾಲ್ಗೆ ಪರಿಚಯವಾದ್ರು. ಅಲ್ಲೇ ಕೆಲಸ ಮಾಡಿಕೊಂಡು ನಂಬಿಕಸ್ಥರೆನಿಸಿಕೊಂಡ್ರು. ಇವರಿಗೆ ಕೊತ್ವಾಲ್ನನ್ನ ಮುಗಿಸಲು ಡಾನ್ ಜಯರಾಜ್ ಸಪೋರ್ಟ್ ಕೂಡ ಇತ್ತು. ಕೊತ್ವಾಲ್ ಕೆಲಕಾಲ ತುಮಕೂರಿನ ಅಲ್ಲಾಳಸಂದ್ರದ ವರದರಾಜ್ ಪರಿಚಯಸ್ಥರ ಫಾರ್ಮ್ ಹೌಸ್ನಲ್ಲಿ ಇದ್ರು. 22 ಮಾರ್ಚ್ 1986ರಂದು ಪಕ್ಕಾ ಪ್ಲಾನ್ ಒಂದಿಗೆ ಹೋದ ಅಗ್ನಿ ಶ್ರೀಧರ್, ವರದರಾಜು, ಬಚ್ಚನ್ ಹಾಗೂ ಕೊತ್ವಾಲ್ ಆಪ್ತ ಸ್ನೇಹಿತ ಸೀತಾರಾಮ್ ಫಾರ್ಮ್ ಹೌಸ್ನಲ್ಲೇ ಕೊತ್ವಾಲ್ಗೆ ಮಚ್ಚು ಬೀಸಿ ತಲೆಯನ್ನೇ ಸೀಳಿಬಿಟ್ರು. ಕೊತ್ವಾಲ್ ತಲೆಯನ್ನ ಸೀಳಿದ ಬಳಿಕ ಬಾಡಿಯನ್ನ ವಿಲ್ಸನ್ ಗಾರ್ಡನ್ ಜಯರಾಜ್ ಮನೆಗೆ ತಂದು ತೋರಿಸಿದ್ರು. ಕೊತ್ವಾಲ್ ಶವ ನೋಡಿದ ಜಯರಾಜ್ ಶಾಕ್ ಆಗ್ಬಿಟ್ಟಿದ್ದ. ಬಳಿಕ ತಮಿಳುನಾಡಿನ ಹೊಸೂರು ಬಳಿ ಕೊತ್ವಾಲ್ ಬಾಡಿ ಸುಟ್ಟು ಹಾಕಿದ್ರು. 22 ಮಾರ್ಚ್ 1986ರಂದು ಬೆಂಗಳೂರಿನ ನಟೋರಿಯಸ್ ಪಾತಕಿಯ ಕತೆ ಮುಗಿಯಿತು. ಆದ್ರೆ ಬೆಂಗಳೂರಿನ ಪೊಲೀಸರಿಗೆ ಕೊತ್ವಾಲ್ ಸತ್ತಿರೋದು ಗೊತ್ತಿರಲಿಲ್ಲ. ಬಳಿಕ ಕೊತ್ವಾಲ್ ಸಾವಿನ ಸುದ್ದಿ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ವೀಕ್ಷಕರ. ಗಗನ ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಬೆಂಗಳೂರು ಭೂಗತ ಲೋಕ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೊಬ್ಬ ಡಾನ್ ನಟೋರಿಯಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.